ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತು ನಾವು ಆಲೂಗಡ್ಡೆ ಟಿಪ್ಸ್ನ ಹೇಳ್ತಾ ಇದ್ದೀವಿ. ನೋಡಿ, ನಾವು ಆಲೂಗಡ್ಡೆ ಎಲ್ಲ ಜಾಸ್ತಿ ಆಲೂಗಡ್ಡೆ ತಂದಿರ್ತೀವಿ. ಆಲೂಗಡ್ಡೆ ತಂದಾಗ ನಾವು ಮಾಡ್ತೀವಿ, ಹಂಗೆ ಒಂದು ಬುಟ್ಟಿಲಿ ಹಾಕಿ ಅದಕ್ಕೆ ಹಂಗೆ ಇಟ್ಬಿಡ್ತೀವಿ. ಆ ಥರ ಹಂಗೆ ಇಡೋದ್ರಿಂದ ನಮಗೆ ಅದು ಆಲೂಗಡ್ಡೆ ತುಂಬ ದಿನಗಳ ನಂತರ ಮೊಳಕೆ ಎಲ್ಲ ಬರ್ತಾಯಿರುತ್ತೆ. ಆ ಥರ ಮೊಳಕೆ ಎಲ್ಲ ಬರಬಾರ್ದು ಅಂತಂದರೆ ನಾವು ಮಾಡ್ಕೊಂಡ್ರೆ ಒಂದು ಟಿಪ್ಸ್ನ ನಮಗೆ ತೋರಿಸ್ತಾ ಇದ್ದೀವಿ. ಫ್ರಿಜ್ಜಿಂದ ನಾವು ಹೊರಗಡೆ ಇಟ್ಟರೆ ಅದು ತುಂಬ ಬೇಗ ಭಾಳ ದಿವಸ ಆದಮೇಲೆ ಅದು ಆಲೂಗಡ್ಡೆ ಮೆತ್ತಗಾಗುತ್ತೆ, ಕೆಡುತ್ತೆ. ಆಮೇಲೆ ಭಾಳ ಬೇಗ ಮೊಳಕೆ ಬಂದುಬಿಡುತ್ತೆ ಸ್ನೇಹಿತರೆ. ಆ ಥರ ಮೊಳಕೆ ಎಲ್ಲ ಬರಬಾರ್ದು ಅಂತ ನಾವು ಹೊರಗಡೆನೇ ಇಟ್ಟೋದ್ರಿಂದ ನಮ್ಮ ಆಲೂಗಡ್ಡೆ ಫ್ರೆಶ್ ಆಗಿ ಇರಬೇಕು ಅಂತಂದರೆ ನೋಡಿರಿ, ಏನು ಮಾಡಬೇಕಂದ್ರೆ ನೋಡಿರಿ, ಬೆಳ್ಳುಳ್ಳಿ ಬುಟ್ಟಿ ಇರುತ್ತಲ್ಲ, ಈ ಬೆಳ್ಳುಳ್ಳಿ ಎಲ್ಲ ಹಾಕಿ ಬುಟ್ಟಿ ಇಟ್ಟಿರ್ತೀವಲ್ಲ, ಈ ಬೆಳ್ಳುಳ್ಳಿ ಇಟ್ಟಿರೋಂಥ ಬುಟ್ಟಿ ಒಳಗೆ ನಾವು ಆಲೂಗಡ್ಡೆನ ಇಡೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಮ ಆಲೂಗಡ್ಡೆ ಹಾಳಾಗೋದಿಲ್ಲ ಸ್ನೇಹಿತರೆ. ಆಮೇಲೆ ಮೊಳಕೆ ಅಂತೂ ಬರೋದೇ ಇಲ್ಲ. ಒಂದು 15 ದಿವಸ 20 ದಿವಸ ತನಕ ನಮ್ಮ ಆಲೂಗಡ್ಡೆ ಫ್ರೆಶ್ ಆಗಿರುತ್ತೆ, ಮೊಳಕೆ ಬರಲ್ಲ, ಹಾಳಾಗಲ್ಲ, ಮೆತ್ತಗಾಗಲ್ಲ ಸ್ನೇಹಿತರೆ. ಆದ್ದರಿಂದ ನಾವು ಆಲೂಗಡ್ಡೆನ ತಂದ ತಕ್ಷಣ ಈ ಬೆಳ್ಳುಳ್ಳಿ ಎಲ್ಲ ಹಾಕಿಟ್ಟಿರ್ತೀವಲ್ಲ, ಬೆಳ್ಳುಳ್ಳಿ ಹಾಕಿಟ್ಟಿರುವಂಥ ಬುಟ್ಟಿ ಒಳಗೆ ನಮ್ಮ ಆಲೂಗಡ್ಡೆನ ನಾವು ಹಾಕಿರೋದ್ರಿಂದ ಫ್ರಿಜ್ ಇಲ್ಲದೆ ಹೊರಗಡೆ ಇಲ್ಲದೆ ಆರಾಮಾಗಿ ನಾವು ನಮ್ಮ ಆಲೂಗಡ್ಡೆನ ಸುರಕ್ಷಿತವಾಗಿ ನಾವು ಕಾಪಾಡ್ಕೊಳ್ತೀವಿ. ಯಾವುದೇ ಥರವಾಗಿ ಆಲೂಗಡ್ಡೆ ಹಾಳಾಗಲ್ಲ, ಮೆತ್ತಗಾಗಲ್ಲ, ಮೇಲು ಮೊಳಕೆ ಅಂತೂ ಬರೋದಿಲ್ಲ ಸ್ನೇಹಿತರೆ. ನಮ್ಗೆ ಆಲೂಗಡ್ಡೆನ ಫ್ರಿಜ್ ಇಲ್ದೇ ಹೊರಗಡೆ ಯಾವ ರೀತಿ ಇಡಬೇಕು ಫ್ರೆಶ್ ಆಗಿ ಅನ್ನೋದಾಗಿ ಇವತ್ತು ಟಿಪ್ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ತುಂಬ ಸ್ನೇಹಿತರೆ. ಎಲ್ಲರಿಗೂ ಬಾಯ್.